ಸಿಎನ್ ಕನ್ನಡ ವೀಕ್ಷಕರೇ, ಇವತ್ತು ಆಗಸ್ಟ್ ತಿಂಗಳ ಕೊನೆಯ ದಿನ. ಆಗಸ್ಟ್ ತಿಂಗಳು ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಈ ನಾಡಿನ ಪ್ರಮುಖ ಒಬ್ಬ ಆಡಳಿತಗಾರ, ಈ ನಾಡನ್ನು ಕಟ್ಟಿದ ಆದರ್ಶದ ವ್ಯಕ್ತಿ ದೇವರಾಜ ಅರಸರವರು. ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ಕಾನೂನು ತಂದು ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿ ನಾಡನ್ನು ರೂಪಿಸಿದಂತಹ ಮಹಾನ್ ನಾಯಕ ದೇವರಾಜ ಅರಸರವರು. ಆ ದೇವರಾಜ ಅರಸರವರ ಜೀವನ ಹೇಗಿತ್ತು, ಅವರು ಒಬ್ಬ ಸಮರ್ಥ ಆಡಳಿತಗಾರ ಹೇಗಾಗಿದ್ರು ಅಂತ ಹೇಳಿ ಒಂದು ದೊಡ್ಡ ಅನೇಕ ಕಥೆಗಳು ಇದ್ದಾವೆ. ಆ ಕಥೆಗಳ ಹಿಂದೆ ಮತ್ತು ಅವರ ಜೀವನ ಹೇಗಿತ್ತು, ಅವರ ಆಡಳಿತಗಾರ ಆಗೋದಕ್ಕೆ ಏನು ಕಾರಣ ಆಯಿತು, ಮತ್ತು ಅವ್ರ ಜೀವನ ಹೇಗಿತ್ತು, ಮತ್ತು ಅವರ ವೈಯಕ್ತಿಕ ಜೀವನ ಹೇಗಿತ್ತು, ಮತ್ತು ಈಗಿನ ಆಡಳಿತಗಾರರಿಗೆ, ಈಗಿನ ಆಧುನಿಕ ಅರಸು ಅಂತ ಹೇಳ್ಕೊಳ್ಳೋರಿಗೆ ಏನು ಪಾಠಗಳು, ಕಿವಿ ಮಾತೇನು ಅಂತ ಹೇಳಿ ಸ್ವತಃ ಅವರು ಒಡನಾಡಿಯಾಗಿರ್ತಂತಹ ಮತ್ತು ಅವರ ಸಾಕು ಮಗ ಅಂತಲೇ ನಾವು ಕರೀತಕ್ಕಂಥ ಬಾಬು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ವಿಶೇಷ ಮಾತುಕತೆ, ದೇವರಾಜ ಅರಸವರ ಒಂದು ಹುಟ್ಟುಹಬ್ಬದ ಈ ತಿಂಗಳಿನ ವಿಶೇಷ ನೆನಪು. ಸರ್ ನಮಸ್ಕಾರ, ಇವತ್ತಿನ ಮಾತುಕತೆಗೆ ಸ್ವಾಗತ. ದೇವರಾಜ ಅರಸು ಅವರು ಈ ನಾಳೆ ಕಟ್ಟಿದ ದೊಡ್ಡ ಮಹಾನ್ ನಿರ್ಮಾಪಕ. ಅವ್ರನ್ನ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ನಾವೆಲ್ಲ ನೆನಪಿಸ್ಕೊಳ್ತೀವಿ. ಆ ಕಾನೂನು ತಂದಂತ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಇವತ್ತು ನೆನೆಸ್ಕೊತಾರೆ. ಆದರೆ ಇವತ್ತು ಸರ್ಕಾರಗಳು ಅದನ್ನು ತಿರುಗಿಸ್ತಾ ಇವೆ, ಅದು ಬೇರೆ ಪ್ರಶ್ನೆ. ಆದರೆ ಇವತ್ತು ಅವರನ್ನ ನಾವು ನೆನೆಸ್ಕೊಳ್ಬೇಕಾದವರು ಆಡಳಿತ. ಒಬ್ಬ ದೊಡ್ಡ ಆಡಳಿತಗಾರನಾಗಿ ನೀವು ಅವ್ರ ಸಾಕು ಮಗ ಅಂತ ಹೇಳಿ ನಿಮ್ಮನ್ನ ಕರೀತಾರೆ. ನೀವು ಅವರನ್ನ ಹೇಗೆ ನೋಡ್ತೀರಾ ಸರ್? ನಾನು ಬಹಳ ಚಿಕ್ಕ ವಯಸ್ಸಲ್ಲಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು, 65 ಹಂತದಲ್ಲಿ. ಅವ್ರಿಗೆ ಮಿನಿಸ್ಟ್ರಿ ಎಲ್ಲ ಹೊರಟೋಯ್ತು. ಗೌರ್ಮೆಂಟ್ ಚೇಂಜ್ ಆದಾಗ ಅವರು ಬಾಡಿಗೆ ಮನೆ ಬಂದು ಮಲೇಶ್ವರದಲ್ಲಿ. ಅವ್ರು ಯಾರು ಮನೆಯೂ ಕೊಟ್ಟಿಲ್ಲ. ದೇವರಾಜ ಮೊದಲು ಆಚೆ ಕಳಿಸಿ ಅವನ ಇನ್ನೊಂದು ಬುಡಕೆ ತರ ಅವರು ನಿಜಲಿಂಗಪ್ಪ, ಅವ್ರು ವೀರೇಂದ್ರ ಪಾಟೀಲ್ ಅವರೆಲ್ಲ ಇದ್ರಲ್ಲ, ಅವರೆಲ್ಲ ಸೇರಿ ಲಿಂಗಾಯತರೆಲ್ಲ ಒಟ್ಟಾಗಿ ಇವ್ರನ್ನ ಕ್ಯಾಬಿನೆಟ್ ತೆಗೆದು, ಆಮೇಲೆ ಸರಿ ನಮ್ಮ ಹತ್ರ ಒಂದು 20 ಹಸು ಇದೆ, ಅದು ದುಡ್ಡು ಯಾವ್ದಾದ್ರು ಮನೆ ಬೇಕಲ್ಲ, 20 ಹಸ ಏನಿಸ್ತಾವ. ಅಮ್ಮ ಮಿಸ್ಸಸ್ ದೇವರಾಜ ಅರಸಂಗೆ ದೇವತೆ ಅಮ್ಮ ಅವರು 20 ಹಸು ಇಟ್ಕೊಂಡು ಮಕ್ಕಳನ್ನ 3 ಜನ ಹೆಣ್ಮಕ್ಳು, ಅದರಲ್ಲಿ ದೊಡ್ಡ ಮಗಳು ಚಂದ್ರಕವಾಸು, ಅವರು ನಿಜಲ್ಲಾದ್ರು. ಸೆಕೆಂಡು ನಾಗರತ್ನ ಅಂತ ಇತ್ತು, ಅದು ನಟರಾಜ್ ಅಂತ ಮದುವೆ ಮಾಡ್ಕೊಂಡು ಅವರು ತಗೊಂಡೋಗಿ ಎಲ್ಲೋ ಆಯಿತು. ಈಗ ಭಾರತೀಯ ಅರಸ ಅಂತ ಮೈಸೂರಿದ್ದಾರೆ, ಹುಬ್ಬಳ್ಳಿ ಇರೋದು ಇವಾಗ. ಸೊ ಹಾಗೆ ಫ್ಯಾಮಿಲಿ ಅವರೆಲ್ಲ ಹೋದರು. ಇದು ನಾವು ಒಳ್ಳೇದು ಮಾತಾಡಿ ಪ್ರಯೋಜನ ಆಗಲ್ಲ. ಅವೆಲ್ಲ ದೇಶಕ್ಕೆ ಸ್ಟೇಟಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ರು. ಅವರಿಂದೇನೆ ಹೊರಟಾಯ್ತದು. ಮಕ್ಕಳು ದಾರಿಗೆ ಬಂದಿಲ್ಲ, ಬಟ್ ಇನ್ಯಾರೂ ಇಲ್ಲ. ಈಗ ನಮ್ಮನ್ನ ಅವ್ರ ಜೊತೆಲೇ ಇಟ್ಕೊಂಡು ಸಾಕಿದ್ರು ಅಮ್ಮ. ಕೊನೆಯ ಉಸಿರಿರೋಗೂ ನಾವು ಜೊತೆಲೇ ಇದ್ದೆ. ನಮಗೆ ಏನು ಕೆಲಸ ನಾವು ಯಾಕೆ ಮಾಡಲಿಲ್ಲ ಅಂತ ಯಾವ ಕೆಲಸ ಎಲ್ಲ ಕೆಲಸ ಮಾಡಿದ್ವಿ. ಹಳ್ಳಿಗಳ ಕಡೆ ಹೋಗ್ಬಿಟ್ರೆ 8 ವಿಲೇಜು ಊಟ ರೌಂಡ್ ಹಾಕಿ ನಡ್ಕೊಂಡೆ. ಯಾರ್ಯಾರಿಗೆ ಏನು ಬೇಕು, ಬಾವಿ ಇಲ್ಲ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅಣೆಕಟ್ಟು ಮಾಡಬೇಕು, ಹಸುಗಳಿಗೆ ನೀರು ಕೊಡಬೇಕು, ಎಲ್ಲ ವಿಚಾರಣೆ ಮಾಡೋರು. ಅಂಥ ದೊಡ್ಡ ತಾಯಿ ನನ್ನ ಜೊತೆಲಿ ಇದ್ದು ಎಲ್ಲ ಯಾರಿಗೆ ಬೇಕು ಈ ಆಫೀಸರ್ಗಳನ್ನ ಕರೆಯೋದು, ಆ ಕೆಲಸಗಳು ಮಾಡಿಸೋದು. ಆವಾಗ ಇವು ಬೇರೆ ಪಟ್ಟಂತ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಆವಾಗ ನಮಗೆ ಯಾರು ಬರೋದು, ಎಲ್ಲರೂ ಬರ್ತಾರೆ ನಮ್ಮ ಮನೆ ಹತ್ರ. ಈಗ ನಾವು ಕೆಲಸ ಮಾಡಬೇಕು, ಎಲ್ಲ ಜನಗಳು ಕೆಲಸ ಮಾಡಬೇಕು. ನಮ್ಗೆ ಇದೇ ಇಂಟ್ರೆಸ್ಟ್ ಬೇರೆ ಇಲ್ಲ. ಹಳ್ಳಿಗಳ ಕಡೆ ಏನೇ ಬೇಕಾದರೂ ಬೆಂಗಳೂರಿಗೆ ಬಂದ್ಬಿಡೋರು. ನಾಳೆ ಏನೇನು ಬಂದ್ಬಿಡಿ ಬೆಂಗಳೂರು, ಯಾಕೆ ಬರ್ತೀರಾ? ಇಲ್ಲ ಬುದ್ಧಿಯವ್ರ ಹೋಟೆಲ್ ಇವತ್ತಿಗೆ ಕೆಲಸ ಆಗೋಗ್ಬಿಡುತ್ತೆ ಅಂತ ಹೇಳ್ತೀನಿ. ನೋಡಮ್ಮ, ನಾವೇ ಇಲ್ಲಿ ಬುದ್ಧಿಯವರು ಅಂತ ಹೇಳಿ ಕರ್ತಾರೆ. ಬುದ್ಧಿಯವರು ಅಂತಾನೆ ಕರೆಯೋದು. ಈ ಅರಸು ಕಮ್ಯುನಿಟಿಯಲ್ಲಿ ಬುದ್ಧಿಯವರು ಅಂದರೆ ರಾಜ ಇರ್ತಾರೆ. ಆವಾಗ ಅವ್ರಿಗೆ ನಾಳೆ ನೋಡಮ್ಮ, ನಾನು ಅಮ್ಮ ಬರ್ತೀವಿ, ನಿಮ್ಗೆ ಏನೇನು ಕೆಲಸ ಇದೆಯೋ ನಾವು ಬಂದು ಬೆಳಗ್ಗೆನೆ ಶುರು ಮಾಡ್ತೀವಿ. ನಾವು ಅಲ್ಲಿ ಕೆಲವು ಆಫೀಸರ್ಸ್ಗಳು ಬರ್ತಾರೆ. ನಾವು ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಆಫೀಸರ್ಸು ಬರ್ತಾರೆ. ರೆವಿನ್ಯೂ ಆಫೀಸರ್ಸು, ಅಗ್ರಿಕಲ್ಚರು, ಡೈರಿನವರು ಎಲ್ಲ ಬರ್ತಾರೆ. ನಾನು ಎಲ್ಲರೂ ಬನ್ನಿ, ಒಂದೊಂದು ವಿಲೇಜ್ಗೆ ಹೋಗಿ ನಾವು ಅಮ್ಮ ಕೂತ್ಕೊಳ್ತಾವ. 1 ಅವರ್ ಅಮ್ಮ ಕೂತ್ರೆ 1 ವರ್ಷ ಕೂತ ಅಷ್ಟು ಕೆಲಸ ಮಾಡಿಸೋರು. ಏನು ಅವ್ರದ್ದು
ಸ್ಟೈಲ್ ಆಫ್ ಫಂಕ್ಷನಿಂಗ್ ಟೋಟಲಿ ಡಿಫರೆಂಟ್. ಅಧಿಕಾರಿಗಳೆಲ್ಲ ಗಡಗಡ ಅಂತ ನಡ್ಕೋ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. ಹೆಂಡ್ತಿ ಕಂಡ್ರೆ ಮಾಮಗೆ ನೋಡಪ್ಪ ಹುಡುಗ ಎಲ್ಲ ಕೇಳುತ್ತ, ಯಾಕಂದ್ರೆ ರೆಗ್ಯುಲರ್ ಕೈ ಏನಪ್ಪ ನಿಮ್ಮ ಅಮ್ಮನ ಕೂಡ ಹೆಂಗಿದೆ ಏನೋ ಕಾಯ್ತಾರ ಬನ್ನಿ, ಅದಕ್ಕೆ ಇದೇನಪ್ಪ ನಾನು ಕೇಳಿದ್ರೆ ಕಾಯ್ತಾರ, ನಾನು ಕಾಯ್ತಾ ಇದ್ದಾರ. ಹೌದು, ಸ್ವಲ್ಪ ಮಂಗಳಾರತಿ ಮಾಡ್ತಾರೆ. ಅವ್ರಿಗೆ ಭಯ, ಯಾರು ಏನೇಂತ ನೋಡಲ್ಲ, ಸರಿಯಾಗಿ ಕೊಡ್ತಾರೆ. ಬೀದಿ ಬಸ್ ಹಾಕೋಣ, 3 ದಿವಸ ಇದ್ದು ಹೋಗಿ ಇವತ್ತು ಬಂದವನೆ, ಏನು ಮಾಡೋದು? 3 ದಿವಸ ಬಿದ್ದು ಊರೆಲ್ಲ ಸುತ್ಕೊಂಡು ಇವತ್ತು ಅದರ ಈಗ ಬಂದೇವು, ಏನು ಮಾಡೋದು? ನಾನು ಹೇಳಿ 3 ಹೆಣ್ಮಕ್ಳು, ಅವ್ರಿಗೆ ಏನಾದರೂ ಅದ್ರ ಮೇಲೆ ಯಾವಾಗ ಗಮನ ಇದೆಯಾ? ಸರಿ, ನಮ್ಮ ಮನೆ ಏನು ಹೊಸ ಮನೆಗಳಿದೆಯಾ? ಸಂಪಾದನೆ ಮಾಡಿ ಬರೀ 20 ಹಸು ಇದೆ, ಹಾಲು ಕರೆದು ಹಾಲು ಹಾಕಿ ಅದರಲ್ಲೇ ಇವನ್ನೆಲ್ಲ ಬೆಳೆಸಿದ್ರು. ಆ ಥರ ಇದ್ದಾಗ ಅವರಿಗೆ ದೇವರು ಒಂದು ಒಳ್ಳೆ ಚಾನ್ಸ್ ಕೊಟ್ಟು ಅವರಿಗೆ ಅಧಿಕಾರ ಬಂತು. ಅಧಿಕಾರ ಬಂದಾಗ ನಾವು ಅವ್ರಿಗೆ ಅವ್ರ ಅದೃಷ್ಟ ಚೆನ್ನಾಗಿತ್ತು. ಅದ್ರ ಹಿಂದೆ ಮಿಸ್ಸಸ್ ದೇವರಾಜ ಅಮ್ಮ ಇದ್ದಾರಲ್ಲ, ಅವರು ನೀವು ದೇವಸ್ಥಾನಕ್ಕೆ ಹೋಗಿ ದೇವಿನ ಹೆಂಗೆ ನೋಡ್ತೀರಾ, ಆ ಪವರ್ ಇತ್ತು ನನಗೆ. ಪಕ್ಕ ನೋಡಿದ ತಕ್ಷಣ ಹೇಳೋರು, ಯಾಕ ಕಳ್ಸೊಳೆ ಅವಾಗ ಬಂದ ಇವತ್ತಿಲ್ಲಿ ಅಂತ. ಅವ್ನು ಕಳ್ಳಾನೆ ಮನೆಗೆ ಬರೋದು, ಈ ಮನೆಗೆ ಇಷ್ಟು ವರ್ಷ ಬರೋದು, ಯಾಕೆ ಬಂದ ಇವತ್ತು, ಏನಾಗಿದೆ? ಅವಾಗ ಗನ್ಮೆನೆಲ್ಲ ಇರೋದು ನಮ್ಮ ಹತ್ರ. ಅವ ಹೇಳೋದು, ಈಗ ಏನಕ್ಕೆ ಬಂದ ನೋಡು ಅಂತ. ಇಲ್ಲ ತಾಯಿ ಏನೋ ತಂದಿದ್ದಾರೆ, ಉದ್ಯೋಗಕ್ಕೆ ಸೈನ್ ಹಾಕ್ಬೇಕಂತೆ. ಅವಾಗ ಏನು ಮಾಡ್ಕೊಡ್ತೀಯ, ಅದೊಂದು ಕಾಪಿ ತಂದು ಇಟ್ಕೊಳಕ, ಜೆರಾಕ್ಸ್ ಕಾಪಿ ತಂದು. ಹಾಗೆ ಗಂಡನ್ನ ಕಾಪಾಡಬೇಕಾದ್ರೆ ಹೆಂಡತಿನೇ, ಇನ್ಯಾರು ಮಾಡೋಕ್ಕಾಗಲ್ಲ. ಈಗ ನಾವು ಎಷ್ಟೇ ಜೊತೆಲಿದ್ರು ಕೂಡ ಅವರಿಗೆ ಅವರಿಗೆ ಒಂದು ಮಾತು ಹೇಳ್ಬಿಟ್ರೆ ಅವ್ರು ಆ ಕಡೆ ಈ ಕಡೆ ತಿರುಗಲ್ಲ, ಅಷ್ಟು ಪವರ್ಫುಲ್ ಲೇಡಿ. ಸೊ ಈ ಥರ ಗೌರ್ಮೆಂಟ್ ನಡೀತು. ಮತ್ತು ಅವ್ರಿಗೆ ತಿರ್ಗಾ ಪಾರ್ಟಿಯಲ್ಲಿ 2ನೇ ಸ್ಥಾನ ಕೂಡ ಬಂತು. ಅವ್ರು ಫಸ್ಟ್ CM ಆದರು, ಕಂಟಿನ್ಯೂ ಫುಲ್ ಆಯಿತು. ನೆಕ್ಸ್ಟ್ ಕೂಡ ನಾವು CM ಆದರು. ಅಯ್ಯೋ, ಎಲ್ಲ ಬಡ ಜನಾಂಗಕ್ಕೆ, ಎಲ್ಲ ಜಾತಿ ಜನಗಳಿಗೂ ಅದು ಒಂದೇ ಒಂದು ಚೀಫ್ ಮಿನಿಸ್ಟ್ರು ಕಂಡಿಡಿದು ಗುರುತಿಡಿಸಿ ಎಲೆಕ್ಷನ್ ಸೀಟ್ ಕೊಟ್ಟು ಎಲ್ಲ ಅವರಿಗೆ ಒಳ್ಳೆ ಚೇರ್ಮನ್ಗಳು ಕೊಟ್ಟರು, ಒಳ್ಳೊಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಕೊಟ್ಟರು, ಬೋರ್ಡ್ ಚೇರ್ಮನ್ಗಳಾದರು. ಎಲ್ಲರಿಗೂ ಎಲ್ಲ ಬಡವರು ಮಾಡಿಕೊಟ್ರು. ಆದರೆ ಅವರಿಗೆ ಅಂತ ಏನು ಯಾರ ಥರನೂ ಕೇಳಲಿಲ್ಲ. ಅವ್ರ ಥರ ಬೆಳಿಗ್ಗೆ ಬಂದಿದ್ದ ತಕ್ಷಣ ಜನ ಮಾಡ್ಕೊಂಡು ಹೋದ್ರೆ ಹೊರತು, ನಾವು ದಿವಸ ಅಮ್ಮನ ಕೇಳಿದ್ರೆ, ಏನಮ್ಮ ನೀವು ಹಿಂಗೆ ಆಗೋಗ್ಬಿಟ್ರಲ್ಲ, ನಮ್ಮ ಗತಿ ಏನಾಗ ಬಂದೆ, ಬರೀ 20 ಹಸ ಮಾಡಿಕೊಂಡು ಹಾಲು ಕರೆದು ಡೈರಿಗೆ ಹಾಕಿ ಅದು ದುಡ್ಡು ಬಂದರೆ ನೀವು ಇದನ್ನು ಮಾಡಬೇಕು ಅಂತ ಹೊಟ್ಟಿದ್ದೀರ. ಈಗ ಅಪ್ಪಾಜಿ ನೋಡಿದ್ರೆ ಇವ್ರು ಹಿಂಗೆ ಬೆಳಿಗ್ಗೆ ಹೋದರೆ ಯಾವತ್ತು ಎಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಬರ್ತಾರೆ, 3 ದಿವಸ ಬಿಟ್ಟು ಬರ್ತಾರೆ, 1 ವಾರ ಬಿಟ್ಟು ಬರ್ತಾರೆ, ಹಿಂಗೆಲ್ಲ ಇತ್ತು. ಅದಕ್ಕೆ ಅಮ್ಮ ಹೇಳಿದ್ರು, ಬೇಡ, ರಾಜಕೀಯದಲ್ಲಿ ಸೇರ್ಕೊಂಡ್ಮೇಲೆ ಅಮ್ಮ ತಾಯಿ ಹೆಂಡತಿ ಮಕ್ಕಳು ಯಾರು ಕಣ್ಣು ಕಾಣಿಸಲ್ಲ, ಅವ್ರಿಗೆ ಹೋಗ್ಲಿ ಬಿಡು, ಹೋಗ್ಬರ್ಲಿ ಅನ್ನೋರು. ಸೊ ಹೀಗೆ ನಾವು ನೋಡಿ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿಗೆ ನಾವು ಆಗೋದು. ಸೊ ಈ ಥರ ಅವ್ರದ್ದು ಲೈಫು ಮುಂದುವರಿಯಿತು. ಆಮೇಲೆ ಬರ್ತಾ ಅವ್ರಿಗೂ ಸ್ಟಾರು ಚೇಂಜ್ ಆಗೋಯ್ತು. ಫಸ್ಟ್ CM ಫುಲ್ ಟರ್ಮ್, ಫುಲ್ ಮೆಜಾರಿಟಿ. 4 ಜನ ಆಪೋಸಿಷನ್ ಅಷ್ಟೇ, ಯಾರಿಗೂ ದಮ್ಮಿಲ್ಲ. ಇವ್ರ ಹತ್ರ ಬಂದು ಮಾತಾಡೋಕೆ ಅಷ್ಟ ಒಂದು ಪವರ್ಫುಲ್ ಅದು. ಆಮೇಲೆ ನೆಕ್ಸ್ಟು ಎಲೆಕ್ಷನ್ ಬಂತು. ಅವಾಗ ಕೂಡ ಒಳ್ಳೆ ಸರಿಯಾಗಿ ಗೆದ್ದರು. ಆಗಲೇ ಸೆಕೆಂಡ್ ಟೈಮ್ ಆಲ್ಸೋ ಫುಲ್ CM. ಅಷ್ಟು ಒಳ್ಳೆ ಗೌರ್ಮೆಂಟ್ ಎಲ್ಲ ಮಾಡಿ ಅವಳ ಹತ್ರ ಒಳ್ಳೆ ಮಗಳಿಂದ 2ನೇ ಮಗಳು. ಯಾವಾಗ ಅವಳು ಸತ್ಲೋ ಬಂತು ಗಾಚ, ಡಾಕ್ಟರ್ MD ನಟರಾಜ್ ಅಂತೇಳಿ ಅವಳನ್ನ ಕಿಡ್ನಾಪ್ ಮಾಡಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವಳನ್ನ ಅಭ್ಯಾಸ ಮಾಡಿ ಅವಳನ್ನ ಮದುವೆ ಮಾಡಿಕೊಂಡು ಅವಳಿಗೆ ದಿಕ್ಕೇ ತೋರಿಸ್ಲಿಲ್ಲ. ಎಂಥ ಒಳ್ಳೆ ಹುಡುಗಿ ಅದ, ಅಷ್ಟು ಒಳ್ಳೆ ಹುಡುಗಿ. ಆಮೇಲೆ ಇವನಿಗೆ ಮೊದಲೇ ಒಂದು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಮಗೆ ಗೊತ್ತಿಲ್ಲ. ಆಮೇಲೆ ಇವಳು ಅದು ಹಳ್ಳಿಗೆ ಬಿದ್ದುಬಿಟ್ಟಿದ್ದಾಳಲ್ಲ, ಬೇರೆ ವಿಧಿನೇ ಇಲ್ಲ. ಸರಿ, ಅವಳು ಕರ್ಕೊಂಡೋಗಿ ಬೇರೆ ಕಡೆ ಎಲ್ಲ ಒಂದು ಮನೆ ತೆಗೆದಿಟ್ಟು
ಭಾಳ ಒಂದು ವರ್ಸ್ಟ್ ಕಂಡೀಷನಲ್ಲಿ ಇಟ್ಟಿದ್ದು. ಅವರು ಬ್ರದರ್ ಒಬ್ಬರು ನಾಗರಾಜ್ ಅಂತ, ಅವ್ರ ಬ್ರದರ್ ಇಂಜಿನಿಯರ್, ಒಳ್ಳೆ ಮನುಷ್ಯ. ಇವ್ನ ಮೊದಲೇ ತರಳೆ ಆಮೇಲೆ ಅವರು ಪಾಪ ನಮ್ಮ ಮಿಸಸ್ ದೇವರಾಜ್ ಬಂದು ಮಾತಾಡಿ ಕಣ್ಣಲ್ಲಿ ಬಿಟ್ಕೊಂಡು, ಒಳ್ಳೆ ಇಂಜಿನಿಯರು, ನಮ್ಮ ತಮ್ಮ ಹಿಂಗೆ ಮಾಡಿದ್ದಾರೆ, ಮಗಳು ಮೋಸ ಮಾಡಿದ್ದಾರೆ, ತಾಯಿ ನಮ್ಮ ಕ್ಷಮಿಸ್ಬಿಡಿ, ನಾವು ಬೇಕು ಅಂತ ನಾವು ಏನೂ ಇದನ್ನೆಲ್ಲ ಇದನ್ನು ನೋಡಲಿಲ್ಲ. ಅವನ್ನ ಡಾಕ್ಟ್ರ್ ಮಾಡಿ ಓದೋ ಅಂತ ಹೇಳಿದ್ರೆ ಅದನ್ನು ಬಿಟ್ಟು ನೋಡಮ್ಮ ಇದನ್ನು ಹಿಡ್ಕೊಂಬಿಟ್ಟಿದ್ದಾರೆ, ನಮಗೆ ದಯವಿಟ್ಟು ಕ್ಷಮಿಸ್ಬಿಡಿ ಅಮ್ಮ ಅಂತೆಲ್ಲ ಬಂದು ಮಾತಾಡಿ ಕೂತ್ಕೊಂಡು ಭಾಳ ಹತ್ಕೊಂಡು ಅವ್ರೆಲ್ಲ ಆಗಲಿ ಬಿಟ್ಟರೆ ಏನು ಹಣೆ ಬರ ಅವಳ್ದಾಗ ಆಗೋಯ್ತು. ಇನ್ನೇನು ಮಾಡೋಕ್ಕಾಗೋದು, ಎಲ್ಲ ಆಗೋದು ನೋಡಿ. ಇವ್ರು ಹೇಳ್ಕೊಂಡೋಗಿ ಎಲ್ಲ ಮಜಾ ಮಾಡಿ ಹಾಳು ಮಾಡಿದ್ರಲ್ಲಿ ಇವಾಗ ಏನು ಮಾಡೋದು ನಾವು, ಹಾಳಾಗಿ ಹೋಗ್ಬಿಡ ಅವಳು ಅಲ್ಲೇ ಹೊಟ್ಟೋಗ್ಲಿ ಅಂತ. ಅದು ಹಂಗಾಗಿ ಸೊ ಹಾಗೆ 2 ಮದುವೆ ಆಗಿತ್ತು ಅವನು. ಇದು 2ನೇ ಮದುವೆ. ಹೌದು. ಅವಳು ಗೊತ್ತಿರಲಿಲ್ಲ ಇದು ಹಿಂಗಾಗುತ್ತೆ ಅಂತ. ಬಟ್ ಆ ಗೊತ್ತಾದ್ಮೇಲೆ ಎಲ್ಲ ಏನು ಪ್ರಯೋಜನ. ಸೊ ಅವಳಿಗೂ ಭಾಳ ಹಿಂಸೆ ಆಗೋಯ್ತು ಪಾಪ. ಅಂಥ ದೊಡ್ಡ ಮನುಷ್ಯ ಹುಡುಗಿ ಅವಳು, ನಮ್ಮ ಮನೆಗೆ ಒಂದು ಅದಷ್ಟು ಹುಡುಗಿ ಅಂತಲ್ಲ ಅಂತ. ಹಾಗಾಗಿ ಅವಳು ಪಾಯ್ಸನ್ ತಗೊಂಡು ಅಲ್ಲಿರೋ ಹಳ್ಳಿಯಲ್ಲಿ ತಗೊಂಡು ಸಾಯಿಸ್ಬಿಟ್ರು. ಆಯಿತು, ಇದೆಲ್ಲ ಮುಗಿದ್ಮೇಲೆ ಅವರು ಅವ್ನು ಸತ್ತ ಮೇಲೆ ಅವ್ನು ಹಣೆ ಬರೋನೇ ಕೆಟ್ಟೋಯ್ತು. ಯಾರು ಅಷ್ಟೇ, ನೀವು 8 ಜನ ಬಾಳ್ತಾ ಇದ್ದೀರೋ, ಯಾರಾದರೂ ಮೋಸ ಮಾಡಬೇಕು ಅಂತ ಅಂದರೆ ಆ ಟೈಮಿಗೆ ಮಾತ್ರ ಅವ್ರು ಸಮಯ ಆಗುತ್ತೆ ಅಷ್ಟೇ. ಆಮೇಲೆ ಹೋಗ್ತಾ ಅಂತ ನೀವು ಏನೇನು ಮಾಡಿದೋ ಎಲ್ಲ ರಿವರ್ಸ್ ಆಗೋಗ್ಬಿಡುತ್ತೆ. ಅದು ಬೇಕಾದ್ರೆ ನೋಡಿ, ಬರ್ದಿದ್ದು ಕೊಡಿ ಹೊರತು ಅಂದರೆ ಕರ್ಮ. ಯಾರಾದ್ರೂ ಬಂದು ಈಗ ನೀವು ಒಳ್ಳೆ ಕೆಲಸ ಮಾಡಿದಾಗ ಜೊತೆಯಲ್ಲಿ ಸೇರಿಸ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಮಾಡೋದಾದ್ರೆ ಅವತ್ತಿಂದಾನೇ ಅವನ ಲೆಕ್ಕಾಚರಣೆ ಬೇರೆ ಆಗುತ್ತೆ. ನಿಮ್ ಜೊತೆಲಿ ಇದ್ರೆ ಅವನು ಮುಂದಕ್ಕೆ ಹೋಗ್ತಾನೆ, ನೀವು ಮುಂದಕ್ಕೆ ಹೋಗ್ಬೋದು. ಅದು ಯಾವಾಗ ನಿಮಗೆ ಕೈ ಕೊಡೋಕ್ಕೆ ಅಂತ ಶುರು ಮಾಡ್ತಾನೋ ಆವಾಗ ಅವನಿಗೆ ಎಲ್ಲಿ ಕೈ ಇಟ್ರು ಕೆಲಸ ಕೆಡುತ್ತೆ. ಟೆಂಪರರಿ ಅವನೊಬ್ಬ ಯಾವಾಗ ಬಿಡ್ಬೋದು, ಆಮೇಲೆ ಅವನು ಬರ್ತಾ ಅವನು ದೊಡ್ಡವನಾಗುತ್ತೆ. ಅದೇ ಥರ ಇವರು ಕಂಪ್ಲೀಟ್ ರಾಜಕೀಯವಾಗಿ ಆಗಿತ್ತು. ಅಂಥ ದೊಡ್ಡ CMಗೆ ಅವ್ರಿಗೆ ಹೀಗೆ ಬಂದು ಯಾವ ಸೇರ್ಕೊಂಡ್ಬಿಟ್ರು, ಯಾವ್ಯಾವ ಜಾತಿ ಜನ ಸೇರಿಕೊಂಡ್ರು, ಅವ್ರಿಗೂ ಇಲ್ಲಿ ಒಂದು ಹೇಳೋದು ಅಲ್ಲೊಂದು ಹೇಳೋದು ಕೂಡ ಸಪ್ರೇಟ್ ಮಾಡೋಕ್ಕೆ ಶುರು ಮಾಡೋದು. ಜಾತಿಗಳು ಲಿಂಗಾಗಳು ಬೇರೆ, ಇವರು ಬೇರೆ, SC ಬೇರೆ, ಎಲ್ಲ ಜನರಲ್ ಕ್ಯಾಟಗರಿಗಳು ಎಲ್ಲರೂ ಬೇರೆ ಬೇರೆ ಮಾಡಿ ಅವ್ರಿಗೆಲ್ಲ ಬೋರ್ಡ್ಗಳೆಲ್ಲ ಚೇರ್ಮನ್ ಕೊಡಿ, ಕ್ಯಾಬಿನೆಟ್ ಕೊಡಿ ಅಂತೆಲ್ಲ ಕೇಳಿ ಗಲಾಟೆಗಳು ಮಾಡಿಕೊಂಡು ಅದು ಪಾಪ ಅವರೆಲ್ಲರನ್ನೂ ಮಾತಾಡ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಮನುಷ್ಯ, ಏನೋ ಕೊಡಬೇಕು ಆಯ್ತು. ಮಗ ಕೊಲ್ಲೂರು ಮಲ್ಲಪ್ಪ, MD ವೆಂಕಟಪ್ಪ ಎಲ್ಲ ಇದ್ದರು, ದೊಡ್ಡ MP ಗಳೇ. ಅವ್ರು ಒಂದು ಇವ್ರ ಹತ್ರ ಕೂತ್ಕೊಂಡು ಎಲ್ಲ ಮಾತಾಡೋದು. ಹೇಳಿದೆ, ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವು ಮಾಡಿ. ಇವರೆಲ್ಲ ಲೀಡರ್, ದೊಡ್ಡ ಲೀಡರ್ ಸ್ಟೇಟಲ್ಲಿ. ಅವ್ರು ಯಾವಾಗ ಒಂದು ಇವ್ರ ಹತ್ರ ಕೂತ್ಕೊಂಡು ಸ್ವಲ್ಪಲ್ಲ ಮಾತಾಡಿ ಅಷ್ಟನವ್ರೆ ನಾವು ಇರ್ತೀವಿ, ನೀವು ದೂರ ಹೋಗ್ಬೇಡಿ, ನೀವು ನನ್ನ ಜೊತೆಲಿರಿ. ಆವಾಗ 1969 ಒಂದು ಪಾರ್ಟಿ ಶುರು ಮಾಡೋದು. ಆವಾಗ ಕಾಂಗ್ರೆಸ್ ಇವ್ರದ್ದು, ಕಾಂಗ್ರೆಸ್ಸು ಅವ್ರದ್ದು. ಇವರಿಗೆ ಇಂದಿರಾ ಗಾಂಧಿ ಅವರು ಹೋಗ್ತಾನೆ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕೊಟ್ಬಿಟ್ರು. ಅವ್ರಿಗೆ ಕೊಟ್ಟಿದ್ದ ತಕ್ಷಣ ನೋಡಿ ಜನ ಬಂದರು 69, 70ರಲ್ಲಿ ಫುಲ್ಲು ಮನೆ ತುಂಬ ಜನ, ಎಲ್ಲ ಹುದ್ದೆಯವರೇ ಅಂತ ಬರೋದು. ಬಾಕಿ ಪಾರ್ಟಿಯಲ್ಲಿ ಔಟ್, ಎಲ್ಲ ಪಾರ್ಟಿನೂ ಔಟ್ ಆಯ್ತು. ಇವ್ರ ಮನೆ ಹತ್ರ ಬೆಳಿಗ್ಗೆ 1000 ಜನ. ನಾಳೆ ನಮಗೆ ಹೆಸರೋಗಲ್ಲ ಅಂತಿಲ್ಲ. ಆಮೇಲೆ ಒಂದು ದೊಡ್ಡ ಆಫೀಸ್ ತೊಗೊಂಡು ಕ್ವೀನ್ಸ್ ರೋಡಲ್ಲಿ ದೊಡ್ಡ ಅಲ್ಲಿ ಆಫೀಸ್ ಕಟ್ಟಿ ಅಲ್ಲಿ ಎಲ್ಲ ದೊಡ್ಡದಾಗಿ ಅಲ್ಲಿ ವಿತಿನ್ 6 ತಿಂಗಳೆಲ್ಲ ಎಲೆಕ್ಷನ್ ಬಂತು. ಎಲೆಕ್ಷನಲ್ಲಿ ಥಂಪಿಂಗ್ ಮೆಜಾರಿಟಿ ಇದೆ. ಇದ್ರೊಳಗಂತ ಲೀಡಿಂಗ್ ಯಾರಿಗೂ ಬಂದಿಲ್ಲ. ಅವರು CM ಆದರು, ಫುಲ್ ಕ್ಯಾಬಿನೆಟ್ ಅವ್ರದ್ದೇ ಆಯಿತು. ಇಡೀ ಸ್ಟೇಟು ಭಾಳ ಸಂತೋಷವಾಗಿದೆ. ಹಾಗೆ ಫುಲ್ ಕ್ಯಾಬಿನೆಟ್ ಅವ್ರಿಗೆ ಸಪೋರ್ಟ್, ಇವರೇ ರಾಜರಲ್ವ, ಆ ಥರ ಅವರಿಗೆ ಅದೃಷ್ಟ ಬಂತು. ಹಂಗೆ ನಡೆದು 9 ವರ್ಷ CM ಆದರು. 2 ಕ್ಯಾಬಿನೆಟ್, ಎಲ್ಲ ಜನಕ್ಕೂ ಅವ್ರು ಸಹಾಯ ಮಾಡೋದು. ನಾವು ಹಳ್ಳಿಗಳಿಗೆ ಇದ್ರೆ ಅಮ್ಮ ಭಾಳ ಸೀರಿಯಸ್ಸಾಗಿ ಕೆಲಸ ಮಾಡೋದು. ದೇವರಾಜಸ್ನವ್ರಿಗೆ ಇವ್ರ ಊರೆಲ್ಲ ಸುತ್ತಾರೆ ಕಣೋ, ನಡಿ ನಮ್ಮ ಕೆಲಸ ನಾವು ಮಾಡೋಣ,
ಅಂತ ನಾವಿದ್ರೆ ಹೋಗೋದು. ಅದು ನಮ್ಮಿಂದೆ ಒಂದು ಎಸ್ಕಾರ್ಟ್ ಕಾರ್ ಇರೋದು. ನಾವು ಯಾವ್ಯಾವ ಡಿಸ್ಟಿಕ್ ಹೋಗ್ತೀವಿ ಎಲ್ಲ ಹೆಡ್ ಎಲ್ಲ ಬಂದ್ಬಿಡೋ ಹಳ್ಳಿಗೆ, ಯಾವ ಹಳ್ಳಿಗೆ ಹೋಗ್ತೀವೋ ಎಲ್ಲ ಅಧಿಕಾರಿಗಳು ಬರೋ. ಈಗ CM ಟೈಮ್ ಇರೋಲ್ಲ ಎಲ್ಲ ಕಡೆ ನೋಡೋದಕ್ಕೆ.